ನೋಡಿದ್ರೆ ಇನ್ನೂ ಕೂಡ ಸರಿಯಾಗಿ ಮೀಸೆಯೇ ಮೂಡದ ಹುಡುಗ ಕಲಿತಿರೋದು ಚಾರ್ಟರ್ಡ್ ಅಕೌಂಟೆಂಟ್ ಅಂತಿಮ ವರ್ಷ. ಆದರೆ ಆತನ ಸಾಧನೆಗೆ ಮಾತ್ರ ಇಡೀ ಊರೇ ತಲೆದೂಗ್ತಾ ಇದೆ. ಅನ್ನದಾತ ತಿನ್ನಲು ಅನ್ನ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ತಿರುವ ಈ ಹೊತ್ತಲ್ಲಿ ಕೃಷಿ ಅಂದ್ರೆ ಸುಮ್ಮನೆ ಅಲ್ಲ, ಇದು ಚಿನ್ನದ ಗಣಿ ಕಣ್ರಿ ಅಂತ ತೋರಿಸಿಕೊಟ್ಟಿರುವ ಆ ಯುವಕ ಹಲವು ಕೃಷಿಕರಿಗೆ ಸ್ಫೂರ್ತಿದಾಯಕವಾಗಿದ್ದಾನೆ. ಕಣ್ಣು ಹಾಯಿಸಿದಲ್ಲೆಲ್ಲ ಹಚ್ಚ ಹಸಿರಿನ ಪಚ್ಚೆ ಪೈರು, ದೊಡ್ಡ ಮೆಣಸಿನಕಾಯಿ, ಬಾಳೆ, ಟೊಮೊಟೊ ಗಿಡಗಳು, ಮೈತುಂಬಾ ಬೆಳೆ ಹೊತ್ತು ನಿಂತಿರೋ ಗಿಡಗಳು. ಕೇವಲ 2 ಎಕರೆ ಜಮೀನಿನಲ್ಲಿ ವಿಸ್ಮಯವನ್ನೇ ಮಾಡಿರೋ ಯುವಕನ ಸಾಧನೆ ಇದು. ವೃತ್ತಿಯಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅನ್ನೋ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಸೋರಗಾಂವ್ ಗ್ರಾಮದ ಯುವ ರೈತ ಸುರೇಶ್ ಕಣಬೂರು ಮಾಡಿರೋ ಕಮಾಲಿದು. ಬರಡು ನೆಲವಾಗಿದ್ದ ಭೂಮಿಯಲ್ಲಿ ಚಿನ್ನದಂತ ಬೆಳೆ ತೆಗೆದಿರೋ ಯುವ ರೈತ ಕ್ಯಾಪ್ಸಿಕಂ ಬೆಳೆದು 3 ತಿಂಗಳಲ್ಲಿ 1 ಎಕರೆಗೆ 10 ಲಕ್ಷ ರೂಪಾಯಿಯಂತೆ 2 ಎಕರೆಯಲ್ಲಿ 20 ಲಕ್ಷ ಲಾಭ ಪಡೆದಿದ್ದಾರೆ. ಕೆಜಿಗೆ 20 ರೂಪಾಯಿಯಂತೆ ಮಾರಾಟವಾಗುವ ಕ್ಯಾಪ್ಸಿಕಂಗೆ ಪರ ರಾಜ್ಯಗಳಿಂದ ಭಾರಿ ಬೇಡಿಕೆ ಇದ್ದು ಆನ್ಲೈನ್ ಮೂಲಕವೇ ವ್ಯಾಪಾರವನ್ನು ಕುದುರಿಸುತ್ತಾರೆ. ಕ್ಯಾಪ್ಸಿಕಮ್ ಪ್ಲಾಂಟೇಶನ್ ಮಾಡಿದೆ. ಕ್ಯಾಪ್ಸಿಕಮ್ದಲ್ಲಿ ಪರ್ ಎಕರ್ ನಾನು ಮಿನಿಮಮ್ 10 ಲಕ್ಷ ತೆಗಿತಿದ್ದೀನಿ. ಮಿನಿಮಮ್ 10 ಲಕ್ಷ ಅಂದ್ರೆ ಟೋಟಲ್ ಆಗಿ 2 ಎಕರೆ ಮಾಡಿದ್ದೀನಿ ಅಂದ್ರೆ ಮಿನಿಮಮ್ 20 ಲ್ಯಾಕ್ ಬರುತ್ತೆ. ಅತಿ ಕಡಿಮೆ ನೀರಲ್ಲಿ ಅತಿ ಜಾಸ್ತಿ ಇನ್ಕಮ್ ಬರೋದೇ ಕ್ಯಾಪ್ಸಿಕಮ್ ಅಂದೇ. ಇವಾಗ ಸದ್ಯ ಪ್ರೆಸೆಂಟ್ ಅಂದ್ರೆ ಕ್ಯಾಪ್ಸಿಕಮ್ ಅಂದೇ ಜಾಸ್ತಿ ಇನ್ಕಮ್ ಬರುತ್ತೆ. ಇದು 2 ಎಕರೆಯಲ್ಲಿ ಮಿನಿಮಮ್ ನಾನು 40 ಟನ್ ತೆಗಿತೀನಿ. ಮಿನಿಮಮ್ ಅಂದ್ರೆ 40 ಟನ್ ಬರುತ್ತೆ ಇಳುವರಿ. ಆ 40 ಟನ್ ಅನ್ನು ನಾವು ಮಾರ್ಕೆಟಿಂಗ್ ಎಲ್ಲಾನು ಬರೀ ಆನ್ಲೈನ್ ಅಲ್ಲಿ ಮಾಡ್ತೀವಿ. ಆನ್ಲೈನ್ ಅಂದ್ರೆ ಏಜೆನ್ಸಿ ಇರುತ್ತೆ, ಏಜೆನ್ಸಿಗೆ ನಾವು ಹೋಗಿ ಅವ್ರು ಹೇಳ್ಬಿಡ್ತೀವಿ ನಿಮ್ದು ಕ್ಯಾಪ್ಸಿಕಮ್ ಇದೆ, ಎಷ್ಟು ಕೊಡುತ್ತೆ ರೇಟ್ ಎಲ್ಲ ಇಲ್ಲಿ ಸ್ಪಾಟ್ ಅಲ್ಲೇ ಫಿಕ್ಸ್ ಮಾಡ್ತೀವಿ. ಸುರೇಶ್ ಈಗಾಗಲೇ ತಮ್ಮ ಹೊಲದಲ್ಲಿ ಬೆಳೆದ ಕ್ಯಾಪ್ಸಿಕಂಗಳನ್ನು ಹೈದರಾಬಾದ್, ಚೆನ್ನೈ, ಮುಂಬೈ, ಬೆಂಗಳೂರು ಮುಂತಾದ ಕಡೆ ಮಾರಾಟ ಮಾಡ್ತಾರೆ. 2 ಎಕರೆಯಲ್ಲಿನ ಕ್ಯಾಪ್ಸಿಕಂ ಬೆಳೆಯನ್ನ ಮಗುವಿನಂತೆ ಜೋಪಾನ ಮಾಡುತ್ತಿರೋ ಸುರೇಶ್ಗೆ ಆತನ ಕುಟುಂಬವೇ ದೊಡ್ಡ ಶಕ್ತಿ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಕೃಷಿಯಲ್ಲಿ ಸುರೇಶ್ ಮಾಡಿದ ಸಾಧನೆ ಕುರಿತು ಮಾಹಿತಿ ಪಡೆದ ಮುಧೋಳ ಶಾಸಕ ಗೋವಿಂದ ಕಾರಜೋಳ ಅವರ ಹೊಲಕ್ಕೆ ಭೇಟಿ ನೀಡಿದ್ರು. ಅಲ್ಲದೆ ಯುವಕರಿಂದ ಕೃಷಿ ಬಗ್ಗೆ ಮಾಹಿತಿ ಪಡೆದುಕೊಂಡ ಅವರು ಸುರೇಶ್ ಸಾಧನೆಯನ್ನ ಶ್ಲಾಘಿಸಿದ್ರು. ಒಬ್ಬ SSLC ಪಾಸ್ ಆದ ಹುಡುಗ ನಾವು ಹೊಲಕ್ಕೆ ಹೋಗ್ಲಿಕ್ಕೆ ಅಲ್ಲಂತಾನೆ. ಇಂಥ ದಿನಮಾನದಾಗ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ರೈತರ ಜೊತೆಯಲ್ಲಿ ನಿಂತು, ಆಳುಗಳ ಜೊತೆಯಲ್ಲಿ ನಿಂತು ಇವತ್ತು ಸ್ವತಃ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ನೋಡಿದ್ರೆ ಯಾರು ಚಾರ್ಟರ್ಡ್ ಅಕೌಂಟೆಂಟ್ ಅನ್ನೋದಿಲ್ಲ. ಆ ರೀತಿ ಹೊಲದೊಳಗೆ ಬಂದಾಗ ಬದಲಾವಣೆ ಆಗಿರ್ತಾರೆ. ಅವರು ನಮ್ಮ ರೈತರಿಗೆ ಆದರ್ಶ ಆಗ್ಯಾರ, ಮಾರ್ಗದರ್ಶಕರಾಗ್ಯಾರ. ವಯಸ್ಸಿನಲ್ಲಿ ಚಿಕ್ಕವನಾದರೂ ಅನುಭವದಿಂದ ದೊಡ್ಡವನಾದ ಈ ಯುವಕ ಈಗಾಗಲೇ ಸಾಕಷ್ಟು ರೈತರಿಗೆ ಸಲಹೆ ಕೂಡ ನೀಡ್ತಾ ಇದ್ದಾರೆ. ಒಟ್ನಲ್ಲಿ ಕೃಷಿ ಅಂದರೆ ಮೂಗು ಮುರಿಯುವ ವಿದ್ಯಾವಂತ ಯುವಕರ ಸಂಖ್ಯೆ ಹೆಚ್ಚಿರುವಾಗ ಸುರೇಶ್ ಮಾಡಿದ ಸಾಧನೆ ಎಲ್ಲರ ಮೂಗಿನ ಮೇಲೆ ಬೆರಳಿಡುವಂತೆ ಮಾಡಿದೆ. ರವಿ ಮುಖಿ, TV9, ಬಾಗಲಕೋಟೆ.